ನಾನು ಇದೇ ಕಾಲೇಜಲ್ಲಿ ಅಗ್ರಿಕಲ್ಚರ್ ಕಾಲೇಜಲ್ಲಿ 76ರಿಂದ 78 2 ವರ್ಷ ಇಲ್ಲಿ ಮಾಡಿ ಆಮೇಲೆ ಬೆಂಗಳೂರಿಗೆ ಹೋದ್ವಿ. ಯಾಕೆಂದರೆ ನಮ್ಮ ತಂದೆಯವರು ಇಲ್ಲೇ ಇರಿಗೇಷನ್ ಡಿಪಾರ್ಟ್ಮೆಂಟಲ್ಲಿ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಆಗಿದ್ದರು. ಹಂಗಾಗಿ ನಾವು ಇಲ್ಲಿ ಜಾಯ್ನ್ ಆದ್ವಿ. ಆಮೇಲೆ ಮತ್ತೆ ಬೆಂಗಳೂರಿಗೆ ಹೋದ್ಮೇಲೆ ವಾಪಸ್ ನಾನು ಬೆಂಗಳೂರಿಗೆ ಹೋದ್ವಿ. ಬಿಕಾಸ್ ವಿ ಆರ್ ಫ್ರಮ್ ದಟ್ ಪ್ಲೇಸ್. ಮೈಸೂರಲ್ಲಿದ್ವಿ, ಶಾರದಾ ವಿಲಾಸ ಅಲ್ಲೆಲ್ಲ ಓದಿ ಆಮೇಲೆ ಅಗ್ರಿಕಲ್ಚರ್ ಫಿನಿಷ್ ಮಾಡಿಕೊಂಡು ಅಗ್ರಿಕಲ್ಚರ್ ಮುಗಿದ ತಕ್ಷಣ ನನಗೆ ಒಂದು ಇಂಟರ್ನ್ಯಾಷನಲ್ ಫರ್ಮು ಮೊನ್ಸಾಂಟೋ ಅಂತ ನಿಮಗೆ ಕೇಳಿರ್ಬೋದು, ಉದಾಹರಣೆಗೆ ಗೊತ್ತಿರ್ತದೆ. ಅದು 3rd ಬಿಗ್ಗೆಸ್ಟ್ ಕಂಪ್ನಿ ಇನ್ ದ ವರ್ಲ್ಡ್. ಸೊ ನಾವು ಗೊತ್ತಲ್ಲ, ನಮಗೇನು ಹೊಲ ಇಲ್ಲ ಏನಿಲ್ಲ, ಸ್ವಲ್ಪ ನೌಕರಿಗೆ ನಾಲೆಡ್ಜ್ ತಗೊಳ್ಳೋಣ ಅಂತ ಅಂದ್ಬಿಟ್ಟು. ಯಾಕಂದರೆ ಈ ಅಮೇರಿಕನ್ ಕಂಪ್ನಿ ಎಲ್ಲ ದೇ ವಿಲ್ ಬಿ ಹೈಯೆಸ್ಟ್ ಕ್ವಾಲಿಟಿ ಅವು ಇವು ಇರ್ತವೆ. ಅದನ್ನು ತಿಳ್ಕೊಳ್ಳೋಕ್ಕೋಸ್ಕರ ಆ ಕಂಪ್ನಿ ಜಾಯ್ನ್ ಆಗಿದೆ. 20 ವರ್ಷ ಅಲ್ಲಿ ಮಾಡಿದೆ ರೀ. ಅಮೇರಿಕಾ ಅದು ಇದು ಎಲ್ಲ ಕೆಲಸ ಮಾಡಿ ಸಿಂಗಪೂರ್ ಆಫೀಸ್ ಇತ್ತು. ಅವರು ಅಮೇರಿಕನ್ಸ್ ಆರ್ ದಿ ಬೆಸ್ಟ್ ಮ್ಯಾನೇಜರ್ಸ್ ಇನ್ ದ ವರ್ಲ್ಡ್. ದಟ್ಸ್ ವೈ ದೇ ಹ್ಯಾವ್ ಬಿಕಮ್ ಸಕ್ಸಸ್ಫುಲ್. ಅವರು ಏನೇ ಒಂದು ಸಣ್ಣದು ಮಾಡಲಿ ಫುಲ್ ಅಗ್ರೆಸಿವ್ ಆಗಿ ಮಾರ್ಕೆಟಿಂಗ್ ಹೋಗ್ತಾರೆ. ಹೋದರೆ ಕೋಟಿಗಟ್ಟಲೆ ಹೋಗ್ತದೆ, ಇಲ್ಲ ಬಾಕ್ಲು ಹಾಕ್ಕೊಂಡು ಹೋಗ್ತಾರೆ. ಅವ್ರು ಆ ಥರ ಇರೋದು. ಅವ್ರು ಏನಪ್ಪ ಅಂದರೆ ಅವ್ರು ಇಷ್ಟೇ ಕೇಳ್ತಿದ್ರು ನನಗೆ. ಭಾಳ ಅರ್ಲಿ ಏಜಲ್ಲಿ ಜಾಯ್ನ್ ಆದಲ್ಲ ನಮ್ಮ ಬಾಸು ಯು ಗ್ರ್ಯಾಂಟ್ ಅಂತ ಇದ್ದ, ಅವನು ಸ್ಕಾಟ್ಲ್ಯಾಂಡ್ನನ್ನು. ವೈ ಕಾಂತರಾಜ್ ಯುವರ್ ಸೆಲ್ಲಿಂಗ್ ಓನ್ಲಿ 1 lakh ಲೀಟರ್ 2 lakh ಲೀಟರ್ ವಿ ಆರ್ ಸೆಲ್ಲಿಂಗ್ ಅಬೌಟ್ ಆರ್ಬಿಸೈಡ್ಸ್. ಹೌದು, ವೈ ನಾಟ್ 5 lakh ಅಂತ. ವಾಟ್ ಈಸ್ ದಟ್ ಸ್ಟಾಪಿಂಗ್ ಯು? ಏನು ನಾವಿನ್ನೂ ಅವಾಗ ತಾನೇ ಸೇರ್ಕೊಂಡು ನಮಗೇನು ಗೊತ್ತಿಲ್ಲ ಸರ್. ನಾವು ಇರೋದು ಹೇಳಿದ್ವಿ ಸರ್ ಮಾರ್ಕೆಟಿಂಗ್ ಐತೆ ಅಂತ. ಐ ಡೋಂಟ್ ವಾಂಟ್ ಎನಿ ಎಕ್ಸ್ಪ್ಲನೇಷನ್. ಹೌ ಮೆನಿ ಪೀಪಲ್ ಯು ವಾಂಟ್, ಹೌ ಮಚ್ ಯು ಕ್ಯಾನ್ ಸೆಂಡ್, ಐ ವಿಲ್ ಗಿವ್ ಆಲ್ ದಿ ಫೆಸಿಲಿಟಿ. ಯಾವ ರೀತಿ ಮಾಡ್ತಾರೆ ಅಂತ. ಸೊ ಇದೆಲ್ಲ ಕಲ್ತ್ಕೊಂಡು ಮಾಡಿದೆ, ಸುತ್ತದೆ, ದೇಶ ಸುತ್ತದೆ, ಆಲ್ ಓವರ್ ಇಂಡಿಯಾ ಹೋಗ್ತಿದ್ದೆ. ಇದೆಲ್ಲ ಕೊನೆಗೆ ನನಗೆ ಕ್ವಶನ್ ಮಾರ್ಕ್ ಇದ್ದಿದ್ದು, ಇದೇನು ನೌಕರಿ ಮಾಡೋದು, ಇವ್ರಿಗೇನು ದುಡಿಯೋದು, ಕಲ್ತ್ಕೊಂಡಿದ್ದೀರಲ್ಲ, ಅಟ್ಲೀಸ್ಟ್ ನಾವೇ ಏನಾದ್ರು ಒಂದು ಮಾಡ್ಕೊಂಡು ನಮ್ಮ ಕಲ್ತಿರೋ ಶಾಲೆಗೆ ಹೋಗಿ ನಮ್ಮ ಧಾರವಾಡದಲ್ಲಾಗಲಿ ಕೋಲಾರಲ್ಲಾಗಲಿ ಎಲ್ಲ ಒಂದು ಕಡೆ ರೈತರಿಗೆ ಏನಾರ ಆದರೆ ಇಟ್ ವಿಲ್ ಬಿ ಮೈ ಲೈಫ್ ಅಂತ ಅಂದ್ಕೊಂಡೆ ಮನಸ್ಸಲ್ಲಿ. ಅದು ಏನು ರೀ, ಅವಾಗೆಲ್ಲ 40,000 50,000 ಬರೋ ಸಂಬಳ 96 94ರಾಗೆಲ್ಲ 1 ಲಕ್ಷ ರೂಪಾಯಿ ಲ್ಯಾಪ್ಟಾಪು ಏನೇನೋ ಕೊಡ್ತಾಯಿದ್ರು. ಇವೆಲ್ಲ ಏನಂತದ ಕೊನೆಗೆ ಇಟ್ ಹ್ಯಾಸ್ ಬಿಕಮ್ ಮ್ಯಾಕನೈಸ್ಡ್. ಫ್ಯಾಮಿಲಿಗೂ ಟೆನ್ಷನ್ ಕೊಡೋಕ್ಕಾಗ್ತಿಲ್ಲ. ಐ ಹ್ಯಾವ್ ನಾಟ್ ಸೀನ್ ಮೈ ಡಾಟರ್ ಗ್ರೋಯಿಂಗ್ ಆಲ್ಸೋ. ಸೊ ನನಗೆ ಕ್ವಶನ್ ಮಾರ್ಕ್ ಆಗೋದು. ಬೆಳಗ್ಗೆ ಇದ್ರೆ ಬಾಂಬೆ, ಇಲ್ಲ ದಿಲ್ಲಿ, ಇಲ್ಲ ಕಲ್ಕತ್ತಾ, ಈ ಥರ ಆಗಿ ಕೆಲವೊಂದು ಹಬ್ಬಕ್ಕೆ ಬರಲಿಲ್ದಾಗ ನಮ್ಮ ಮನೆಯವ್ರಿಗೆ ಸಿಟ್ಟಾದರು. ಇದು ಯಾತಕ್ಕೆ ಬೇಕು ರೀ, ಇಲ್ಲೇ ಬೆಂಗಳೂರಾಗೆ ಯಾವ್ದಾದ್ರು ನೌಕರಿ ಸಿಗುತ್ತೆ ನೋಡಿರಿ ಅಂತಂದರು. ಆಯ್ತು ಬಿಡತ್ತ ಹೋಗ್ಲಿ ಅತ್ಲೆ, ಇದು ನಿಮ್ಮ ಕಾರು ಬೇಡ, ನಿಮ್ಮ ಲ್ಯಾಪ್ಟಾಪು ಬೇಡ ಅಂತ ಹೋರಪ್ಪ. ಅವನು ಬೈದ, ಅವನು ರೀ ಕಾಂತರಾಜ್ ಯು ಆರ್ ಎ ಫೂಲ್ ಅಂದ. ನೋ ಸರ್, ಮೈ ಫ್ಯಾಮಿಲಿ ಬಿಕಾಸ್ ಐ ಕ್ಯಾನಾಟ್ ಲೀವ್ ಫ್ರಮ್ ಬ್ಯಾಂಗ್ಳೂರ್ ಔಟ್. ಹಂಗೂ ಬೇರೆ ಕಡೆ ಹೆಡ್ ಕ್ವಾರ್ಟರ್ನ ಬೆಂಗಳೂರಿಗೆ ಶಿಫ್ಟ್ ಮಾಡಿದ್ರು ಪಾಪ. ಇಲ್ಲ ಯು ಬಿ ವಿತ್ ಅಸ್ ಹಂಗೆ ಹಿಂಗೆ ಅಂತ ಹೇಳಿದ. ಟೇಕ್ ಆಮೇಲೆ ಅವರು ಬಿ ಟಿ ಕಾಟನ್ ಅಂತ ಒಂದು ಬಂತು, ನಿಮ್ಮೆಲ್ಲೂ ಬಂದಿರ್ಬೋದು ಅವಾಗ. ಬಿ ಟಿ ಕಾಟನ್ಗೆ ನಾನು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ಗೆ MOU ನಾನೇ ಸೈನ್ ಮಾಡಿದ್ದು. ಆವಾಗ ಡಾಕ್ಟರ್ ಪದ್ಮನಾಭನ್ ಅಂತ ಇದ್ದರು. ನನಗೆ ಯಾಕೋ ಆ ಬಿ ಟಿ ಅದೆಲ್ಲ ಮ್ಯಾನಿಪುಲೇಷನ್ ಆಗ್ತಾಯಿತ್ತಲ್ಲ. ಅವಾಗ ನಂಜುಂಡಸ್ವಾಮಿ ಅಂತ ನಮ್ಮ ರೈತ ಮುಖಂಡರು ಈಗೆಲ್ಲ ಹುಬ್ಬಳ್ಳಿಗೆ ಅಲ್ಲಿ ಇಲ್ಲಿ ಎಲ್ಲ ನಮ್ಮ ಪ್ಯಾಕ್ ಹೌಸ ಸುಟ್ಟಾಕಿಬಿಟ್ರು. ಇದು ಯಾಕೆ ಬೇಕಪ್ಪ, ನಮ್ಮ ರೈತರಿಗೆ ಎಗನೆಸ್ಟ್ ಯಾಕೆ ಹೋಗೋದು, ಸುಮ್ಮನೆ ಯಾಕೆ ಬೇಕು. ಆಮೇಲೆ ಭಾಳ ಇದು ಶುರುವಾಗೋಯ್ತು. ಅವರು ಏನು ಮಾಡಿದ್ರು ಬುದ್ಧಿವಂತರು, ಮೈಕೋ ಗಂಟು ಹಾಕ್ಬಿಟ್ರು. ಮೈಕೋ ಅಂತ ಸೀಡ್ ಕಂಪ್ನಿ, ಇಟ್ ವಾಸ್ ಒನ್ ಆಫ್ ದಿ ಲೀಡಿಂಗ್ ಕಂಪ್ನಿ. ಹೆಂಗೆ ಸ್ಟ್ರಾಟಜಿ ವರ್ಕೌಟ್ ಆಗುತ್ತೆ ಅಂತ ಅವ್ರು ಹಿಂಗೆ ಕೇಳೋರು, ಕಾಂತರಾಜ್ ನಿಮ್ಮ ಇಂಡಿಯಾದಲ್ಲಿ ಯಾವುದು ಟಾಪ್ ಸೀಡ್ ಕಂಪ್ನಿ? ಹೇಳಿದೆ ಮೈಕೋ ಇದೆ ಸರ್. ಅವಾಗೆಲ್ಲ ಪಾಯ್ನರ್ ಇತ್ತು, ಅದು ಇದು. ಅವ್ರು ನೋಡ್ರಿ ಎಷ್ಟು ಕ್ಲವರ್ ಅದಾರೆ ಅಂದರೆ, ಅದು 300 ರೂಪಾಯಿ ಶೇರ್ ನಡೀತಿತ್ತು. ಅದು ಯಾವುದು ಮೈಕೋದು ಸರ್, 650 ರೂಪಾಯಿ ಕೊಟ್ಟು ತಗೊಂಡ್ಬಿಟ್ರು. ಆಲ್ರೆಡಿ ಮೈಕೋ ಬ್ರ್ಯಾಂಡ್ ಇದೆ. ಅವ್ರ ಮೂಲಕ ಕಾಟನ್ ಸೀಡ್ ಹೋದ್ರೆ ನಂಜುಂಡಸ್ವಾಮಿನೂ ಬರೋಲ್ಲ, ಯಾರು ಯಾಕಂದ್ರೆ ಲೋಕಲ್ ಇನ್ಫ್ಲೂಯೆನ್ಸ್ ಮಾಡ್ತಾರೆ. ಇದು ಸ್ಟ್ರಾಟಜಿ. ಐ ಲರ್ನ್ ಲಾಟ್ ಆಫ್ ಸ್ಟ್ರಾಟಜಿ ಫ್ರಮ್ ಮೊನ್ಸಾಂಟೋ. ಆಮೇಲೆ ನನಗೂ ಆಯಿತು ನಿಮ್ಮಿಂದ ಕಲ್ತಿದ್ದೀನಪ್ಪ, ನೀವು ಅಮೇರಿಕಾದಿಂದ ಭಾಳ ಕಲಿತೆ, ಥ್ಯಾಂಕ್ ಯು ಸರ್ ಅಂತ ಹೇಳಿ ಭಾಳ ರಿಕ್ವೆಸ್ಟ್ ಮಾಡ್ಕೊಂಡ್ರು. ನಿನಗೆ ಮ್ಯಾನೇಜಿಂಗ್ ಡೈರೆಕ್ಟ್ರ್ ಮಾಡ್ತೀನಪ್ಪ ಮೈಕೋಗೆ. ಹಂಗೆ ಬೇಡ ಬಿಡಿ ಸರ್, somehow because you are altering the gene. I don't know where it will go and stand.
ಅಲ್ಲಿ ನೋಡಿದೆ ಒಂದು BST ಪ್ರಾಜೆಕ್ಟ್ ಅಂತ ಹ್ಯಾಂಡಲ್ ಮಾಡಿದೆ. ಬೊವೈನೋ ಸೊಮೊಟೋಟ್ರೋಪಿನ್ ಹಾರ್ಮೋನ್ ಅಂತ ಬರ್ತಿದೆ ಕೌಗೆ ಮಿಲ್ಕ್ ಇಂಜೆಕ್ಷನ್ಗೆ. ಅದಕ್ಕೊಂದು ಎಡ್ ಮಾಡಿದರು ನೋಡ್ಕೊ ಅಂತ. ಅಲ್ಲಿ ಹೋದರೆ ಅದು ಏನಾಗುತ್ತೆ, ಸೊಮೊಟೋಟ್ರೋಪಿನ್ ಹಾರ್ಮೋನ್ ಇಂಜೆಕ್ಷನ್ ಕೊಟ್ಟಾಗ ಎಕ್ಸಸ್ ಮಿಲ್ಕ್ ಬರ್ತದೆ ಕೌಗೆ. 1 ಲೀಟ್ರ್ ಕೊಡೋದು, 1.5 ಲೀಟ್ರ್ ಕೊಡ್ತದೆ, ಈ ಥರ ಆಗಿ. ಬಟ್ ಇಟ್ ಹ್ಯಾಸ್ ಸ್ಟಾರ್ಟೆಡ್ ಪಸ್ಸಿಂಗ್ ಆಲ್ಸೋ. ಸೊ ಇಟ್ ಈಸ್ ನಾಟ್ ಇದು ಅಂದ್ಬಿಟ್ಟು ನಾನೇ ಮಾಡಿದೆ, ಇಟ್ ಇಸ್ ನಾಟ್ ಗುಡ್ ಸರ್ ಅಂತ. ಅಷ್ಟೊತ್ತಿಗೆ ಯುರೋಪಿಯನ್ ಅವರು ಇದೆಲ್ಲ ಶುರುವಾಗಿತ್ತು, ಯಾವುದು ಎಗನೆಸ್ಟ್ ಮನ್ಸಾಂಟು. ದೆನ್ ಐ ಟುಕ್ ಎ ವೆರಿ ರೈಟ್ ಡಿಸಿಷನ್. ಹೇಳಿದ್ರು, ಬಿಟ್ಟೆ. ನಾನು ನಮ್ಮ ಫ್ರೆಂಡ್ಸಿಗೆಲ್ಲ ಬಿಟ್ಟಿದ್ದೀನಿ ಬಿಡಪ್ಪ ಅಂತ. ಅವರೆಲ್ಲ ಭಾಳ ಜನ ಬೈದರು, ಇಂಥ ಕಂಪ್ನಿ ಏನು ಬಿಡ್ತೀಯ ಹಂಗೆ ಹಿಂಗೆ ಅಂತ. ಕೊನೆಗೆ ಐ ಸ್ಟಾರ್ಟೆಡ್ ಮೈ ಓನ್ Mysore Green Exports Private Limited. But I totally changed my line from this type of chemical marketing. I went for organic because ಅದು ಸ್ಪಾಯ್ಲ್ ಆಗ್ತಾಯಿದೆ. ಇವ್ರು ಏನಾಗ್ತದೆ, ಮಲ್ಟಿನ್ಯಾಷನಲ್ ಕಂಪ್ನಿಯವ್ರು ಗೊಬ್ಬರ ಎಲ್ಲ ಕೊಟ್ಟು ನಮ್ಮನ್ನು ಹಾಳು ಮಾಡಿದ್ದಾರೆ. ಮತ್ತು ನಾನು 20 ವರ್ಷ ರೈತರಿಗೆ ಹಾಳು ಮಾಡಿ ಅದು ಮಾಡಬಾರ್ದು ಅಂದ್ಬಿಟ್ಟು ದೆನ್ ಐ ಸ್ಟಾರ್ಟೆಡ್ ಮೈ ಆರ್ಗ್ಯಾನಿಕ್ ಮೂವ್ಮೆಂಟ್. ಐ ಜಾಯಿಂಡ್ ಡಾಕ್ಟರ್ ವೀರೇಶ್ ಅಂತ ನಮ್ಮ ವೈಸ್ ಚಾನ್ಸಲರು ಅವಾಗ ಇದ್ದರು. ಅವರು ಆಲ್ರೆಡಿ ಶುರು ಮಾಡಿದ್ರು ಜಪಾನ್ಗೆ ಹೋಗಿ. ನಾನು ಅವ್ರ ಜೊತೆಗೆ ಸೇರಿಕೊಂಡು ಐ ವರ್ಕ್ ಫಾರ್ ಜಪಾನ್ ಕಂಪ್ನಿ. ಅಲ್ಲಿಂದ ನನ್ನ ಜರ್ನಿ ಶುರುವಾಯಿತು. ಬಟ್ ಐ ವಾಸ್ ವೆರಿ ಹ್ಯಾಪಿ. ಸ್ಯಾಲ್ರಿ ಏನು 10,000 ಇತ್ತು ಏನೋ ಬಂತು ಅದು. ಬಟ್ ಐ ವಾಸ್ ಕ್ವೈಟ್ ಹ್ಯಾಪಿ. ಅಯ್ಯೋ ಅಲ್ಲೇನಿದೆ, ಅಷ್ಟು ದುಡ್ಡಿರ್ಬೋದು, ಏನಿರ್ಬೋದು, ಬಟ್ ನಾನು ಮೆಂಟಲಿ ಐ ವಾಸ್ ಪೀಸ್. ಕೊನೆಗೆ ನೋಡಿ, ನಾನು 25 ವರ್ಷ ಆಯಿತು ನಾನು ಈ ಕಂಪ್ನಿ ಕಟ್ಟಿ. 2 ಲಕ್ಷ ಹೆಕ್ಟರು ನಾನು ಆರ್ಗ್ಯಾನಿಕ್ ಸರ್ಟಿಫಿಕೇಷನ್ ಮಾಡಿದ್ದೀನಿ ಅಕ್ರಾಸ್ ಇಂಡಿಯಾ. ನನಗೆ ಏನು ಖುಷಿ ಆಯಿತು ಅಂದರೆ, ಅಟ್ಲೀಸ್ಟ್ ಗೌರ್ಮೆಂಟ್ ಪ್ರಾಜೆಕ್ಟ್ಗಳು ನಾವೇ ತಂದ್ವಿ, ಎಲ್ಲದೂ ಮಾಡಿದ್ವಿ. ನಾನು ಏನು ಕೆಲಸ ಮಾಡ್ತಾಯಿದ್ದೀನಿ ಅಂದಾಗ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಆಯಿತು. ನನ್ನ ದೇಶದ ಮಣ್ಣು ಉಳಿಸಿದ್ದೀನಿ, ಹಾಳಾಗತ್ತೆ. ಸೊ ಇದು ಕಾನ್ಷಿಯಸ್ಸು ನನಗೆ ಇದಾಯಿತು. ಸೊ ಹಂಗಾಗಿ ಅಲ್ಲಿಂದ ಶುರುವಾಗಿದ್ದ ಜರ್ನಿ. ಕೊನೆಗೆ ಏನು ಮಾಡಿದೆ, ಸ್ವಲ್ಪ ಆರ್ಗ್ಯಾನಿಕ್ ಮಾರ್ಕೆಟಿಂಗಿಗೆ ಇಳಿದೆ. ಇದನ್ನೆಲ್ಲ ಕೊಡಿಸಿ ಕೊನೆಗೆ ಬಿಗ್ ಬಾಸ್ಕೆಟ್ ಅಂತ ಅಲ್ಲಿ ಕನ್ಸಲ್ಟೆಂಟ್ ಆಗಿ ತೊಗೊಂಡ್ರು ನನಗೆ. ನಾನೇ ಫಸ್ಟ್ ಆರ್ಗ್ಯಾನಿಕ್ ಸರ್ಟಿಫಿಕೇಷನ್ ಅವ್ರಿಗೆ ಮಾಡಿಕೊಟ್ಟು, ಬಿಗ್ ಬಾಸ್ಕೆಟ್ನವರು ಇವತ್ತು 30% ಆಫ್ ಆರ್ಗ್ಯಾನಿಕ್ ಪ್ರಾಡ್ಯೂಸ್ ದೇ ವಿಲ್ ಪ್ರೊಕ್ಯೂರ್ ಆನ್ ಟೋಟಲ್ ವ್ಯಾಲ್ಯೂ. ಆಮೇಲೆ ಅದು ನೋಡಿಬಿಟ್ಟು ಟಾಟಾದವ್ರು ಕರೆದ್ರು, ಅವ್ರಿಗೂ ಮಾಡಿಕೊಟ್ಟೆ. ಆಮೇಲೆ ಇವರು ಈಗ ಅಮೆಝಾನಿಗೆ ವರ್ಕ್ ಮಾಡ್ತಾಯಿದ್ದೀನಿ ಆರ್ಗ್ಯಾನಿಕ್ ಇನ್ ಬಾಂಬೆ. ಹಂಗೆ ಗ್ಯಾಪ್ ಸರ್ಟಿಫಿಕೇಷನ್ ಬಂತು. ಮ್ಯಾಂಗೋ ಬೋರ್ಡ್ಗೆ ಜಾಯ್ನ್ ಆದೆ ಕನ್ಸಲ್ಟೆಂಟಾಗಿ. ಅಲ್ಲಿಂದ ನೋಡಿ ನನಗೆ ಈ ಮಾವುದು ಹುಚ್ಚು ಶುರುವಾಯಿತು. ಅಲ್ಲಿ ಪ್ಯಾಕ್ ಹೌಸ್ ಎಸ್ಟಾಬ್ಲಿಷ್ ಮಾಡಿದೆ ನಾವು. ಇನೋವಾ ಪ್ಯಾಕ್ ಹೌಸ್ ಅಂತ ನಮ್ಮದು ಮಾಲೂರಲ್ಲಿ US ಎಕ್ಸ್ಪೋರ್ಟ್ ಆಗಬೇಕಿತ್ತು. ಅದಕ್ಕೆಲ್ಲ ನಾನೇ ಅಕ್ರೆಡಿಷನ್ಸ್ ಎಲ್ಲ ಮಾಡಿ ಮ್ಯಾಂಗೋ ಬೋರ್ಡಿಗೆ ಜಾಯ್ನ್ ಆದಮೇಲೆ ಅಲ್ಲಿ ಮಾಡಿದೆ. ಫಸ್ಟ್ ಕನ್ಸೈನ್ಮೆಂಟೆಲ್ಲ ಕಳಿಸಿದ್ವಿ, ಒಂದು 34 ಟನ್ ಫಸ್ಟ್ ಟೈಮ್ ಕಳಿಸಿದ್ವಿ. ಅವಾಗ ಏನಿರಲಿಲ್ಲ, ಸ್ಟಿಕ್ ತೊಟ್ಟಿ ಏನು. ನಂದು ಏನಪ್ಪ ಅಂದರೆ ರಿಜೆಕ್ಟ್ ಆದರೂ ಆಯಿತು ಕಳಿಸ್ಬಿಡೋದು ಅಂತ. ಆವಾಗ ಕಲಿಬೋದಲ್ಲ. ನನ್ನ ಮಕ್ಕಳಿಗೆ ಏನು ಅಬ್ಜೆಕ್ಷನ್ ಹಾಕಿದ್ದಾರೆ, ಇದಿಲ್ಲ ಅದನ್ನು ತಗೊಳ್ಳೋದು ನಾವು. ಅವ್ರ ಪ್ಲ್ಯಾಂಟ್ ಕ್ವಾರಂಟೈನ್ ನಾಗರಾಜ್ ಇದ್ದಾರಲ್ಲ, ಡೈರೆಕ್ಟ್ರು, ಕಾಂತರಾಜ್ ನೋಡಪ್ಪ ಏನು ಹುಷಾರು ನೋಡು, ನಮ್ಮ ಕಂಟ್ರಿ ಇದಾಗುತ್ತೆ ಸರ್. ಯಾವನು ಹೇಳ್ಕೊಡ್ತಿಲ್ಲ ನಿಮಗೆ, ನಮ್ಮ ಕಂಟ್ರಿ ಸ್ಟ್ಯಾಂಡರ್ಡು ಸರಿಗೆ ಯಾವಾಗ ಹೇಳ್ತೀವಿ. ಇನ್ನೂ ಅಪೇಡದವರು ಸ್ಟಡಿ ಮಾಡ್ತಾವ್ರೆ. ನಾನು ಎಲ್ಲಿ ಹೋಗ್ಬೇಕು, ಬರ್ತಾಯಿದ್ದಾರೆ ಬಿಡಿ, ರೈತರು ಕೊಡ್ತಾವ್ರೆ ನೋಡೋಣ. ಅವರು ರಿಸ್ತಾ ಅಂತಾರೆ, ನಾನು ರಿಸ್ತಾ ಅಂತ ಮಾಡಿ ಕಳಿಸ್ತೀನಿ. 24 ಕನ್ಸೈನ್ಮೆಂಟ್ ಹೋತತ್ಲಾಗೆ. ಯುರೋಪ್ ಹೋತು, ಅಮೇರಿಕಾಗೆ ಒಂದು ಕನ್ಸೈನ್ಮೆಂಟ್ ಹೋತು, ಬಾಂಬೆದವರೇ ಬಂದಿದ್ರು ಮೇಜರು, ಆಮೇಲೆ ತಮಿಳ್ನಾಡವ್ರು ಬಂದಿದ್ದರು, ಕರ್ನಾಟಕದಿಂದ ಒಂದಿಬ್ಬರು. ಅಲ್ಲಿ ಏನಾಯಿತು, 25ನೇ ಕನ್ಸೈನ್ಮೆಂಟು ಸಿಕ್ಕಾಕೊಂಡ್ಬಿಡ್ತೀವಿ. ಸೊ ಅಲ್ಲಿ ಲೆಟ್ರ್ ಬಂತು ಅಪೇಡಾಗೆ, ನಿಮ್ಮ ಇನೋವಾ ಪ್ಯಾಕ್ ಹೌಸಿಂದ ಕಳಿಸಿದ ಮಾಲು ರಿಜೆಕ್ಟ್ ಆಗಿದೆ, ಸರಿಯಾಗಿ ಹಾಟ್ ವಾಟರ್ ಟ್ರೀಟ್ಮೆಂಟ್ ಆಗಿಲ್ಲ ಅಂತ. ಆವಾಗ IHR ಸೈಂಟಿಸ್ಟು, ಅಲ್ಲೇನಿತ್ತು ಮುಂಚೆ IHR ಸೈಂಟಿಸ್ಟ್ಗಳು ಸೈನ್ ಮಾಡ್ತಿದ್ರು ಸರ್ಟಿಫಿಕೇಟಿಗೆ, ಡಾಕ್ಟ್ರೇ ನಮ್ಮ. ಆವಾಗ ಅವ್ರ ಹತ್ರ ಓಡಿದೆ. ಅವಾಗೆಲ್ಲ ಒಳ್ಳೊಳ್ಳೆ ಇವರು ಇದ್ದರು ಎಲ್ಲ. ಆಮೇಲೆ ಅಲ್ಲಿಂದ ಮಚ್ಚರು. ಆವಾಗ ಏನಾಯಿತು, ಅಪೇಡದವ್ರಿಗೆ ರಿಯಲೈಸ್ ಆಯಿತು, ಇಲ್ಲ ನಾವು ಅನ್ಲೆಸ್ ವಿ ಡೋಂಟ್ ಟ್ರೈನ್ ದಿ ಪೀಪಲ್. ನಾನು ಒಂದೇನ ಸರ್, ಈಗ ನಾನು ನಿಮ್ಮ ಅಪೇಡಕ್ಕೆ ಎಷ್ಟು ಸತಿ ಬಂದಿದ್ದೀವಿ, ನೀವೇ ಗೈಡ್ ಮಾಡ್ಬೇಕು, ನೀವೇ ಹುಡುಕಿಯ ಸ್ಟ್ಯಾಂಡರ್ಡ್ ಅಂದರೆ ನಾನು ಎಷ್ಟು ಅಂತ ಮಾಡೋದು, ಬುಕ್ಕೆಲ್ಲ ಓದೋದು ಏನು ಮಾಡೋದು ಅಂತ.
ಇಷ್ಟೇ ಇರಬೇಕು. ಏನೋ ತಮಿಳ್ನಾಡು ಎಕ್ಸ್ಪೋರ್ಟರ್ಸ್ ಮಾಡ್ತಾಯಿದ್ರು ಯಾವುದಾದ್ರು ಪ್ಯಾಕ್ ಹೌಸಲ್ಲಿ, ಪಾಪ ಅವ್ರು ಬಂದು ಅವರಿಂದ ನಾವು ಕಲ್ತ್ಕೊಂಡು ಕಳಿಸಿದ್ವಿ. ಅದಾದಮೇಲೆ ಮ್ಯಾಂಗೋ ಬೋರ್ಡ್ನವ್ರು ಏನು ಮಾಡಿದ್ರು, ಕಾಂತರಾಜು ನಮಗೆ ಬಾರಪ್ಪ ಕನ್ಸಲ್ಟೆಂಟ್ ಆಗಿ ಅಂದ್ಬಿಟ್ಟು ಇದು ಮ್ಯಾಂಗೋ ಬೋರ್ಡು ಚಿಂತಾಮಣಿ ಪ್ಯಾಕ್ ಹೌಸ್ನ ಶುರು ಮಾಡಿದ್ವಿ. ಅದು 5 ವರ್ಷ. ಅವರು ನಮ್ಮ ಡಿಪಾರ್ಟ್ಮೆಂಟವ್ರು ಹೆಂಗಿದಾರಪ್ಪ ಅಂದರೆ ಹಾರ್ಟಿಕಲ್ಚರ್ ಭಾಳ ಒಳ್ಳೆ ಆಫೀಸರ್ಸ್ಗಳು. ಕಾಂತರಾಜ್ ನೋಡಪ್ಪ ಮಾಡಿ ಅಂತ ಹೇಳ್ಬಿಟ್ಟು ಪ್ಯಾಕ್ ಹೌಸ್ ಎಸ್ಟಾಬ್ಲಿಷ್ ಮಾಡಿಸಿ, ನೀನು ಕನ್ಸಲ್ಟೆಂಟ್ ಇದೆಯಾ, ಇದನ್ನು ಯಾವುದು ಟೆಂಡರ್ ಕರಿಬೇಕು ನಾವು. ಅದು ಟೆಂಡರ್ ಯಾರಿಗೂ ಇನ್ನೂ ಗೊತ್ತಿಲ್ಲಲ್ಲ, ಯಾರೂ ಆಗ್ತಾಯಿಲ್ಲ. ನೀನೇ ತಗೊಂಬಿಡು ಅಂತಂದ್ಬಿಟ್ಟು ನನಗೆ ಅದೇನೋ ಅಂತಾರಲ್ಲ ಹಂಗಾತು, ನನಗೆ ತಗ್ಲಾಕ್ಬಿಟ್ರು. ನಾಗರಾಜ್ ಅಂತಿದ್ರು ಪಾಪ, ಒಳ್ಳೆ ಆಫೀಸರು, ಕದರೇಗೌಡರು ಇದ್ದರು. ಇಲ್ಲ ಮಾಡಿ ಕಾಂತರಾಜ್ ನೀವು ಸ್ವಲ್ಪ ಏನೋ ಮಾಡ್ರಪ್ಪ, ನಾವು ಸಪೋರ್ಟ್ ಮಾಡ್ತೀವಿ ಅಂದರು. ಆಯ್ತು ಸರ್ ಅಂತ. ಅದು ಹೊಸ ಪ್ಯಾಕ್ ಹೌಸು ಇನಿಷಿಯಲ್ ಸ್ಟೇಜ್ ಭಾಳ ಇಕ್ಕಪ್ಪಾಗೋಯ್ತು. ನಾನು ಕಲ್ತಂಗಾಗತ್ತೆ ಬಿಡು ಅಂತಂದ್ಬಿಟ್ಟು ಹಾಟ್ ವಾಟರ್ ಟ್ರೀಟ್ಮೆಂಟು ಆವಾಗಲೇ ಕಲ್ತ್ಕೊಂಡಿದ್ದು. ಆವಾಗ ಎಲ್ಲ ಅಪಡೆದವರು ಬರೋರು ಎಲ್ಲ ಬಂದು ಗೈಡ್ ಮಾಡಿ ಸರ್ಟಿಫಿಕೇಷನ್ ಎಲ್ಲ ಇದು ಮಾಡಿದರು. ಸೊ ಅದು ಕಲ್ತಿದ್ದು ನನಗೆ ಅಟ್ಲೀಸ್ಟ್ ಐ ಹ್ಯಾವ್ ಲಾಸ್ಟ್ ಸಮ್ ಮನಿ, ಬಟ್ ಐ ಡೋಂಟ್ ಇದು ಏನು ತೊಂದರೆ ಇಲ್ಲ. ಯಾಕಂದರೆ ಯಾವುದೇ ಒಂದು ವಿದ್ಯೆ ಕಲಿಬೇಕು ಅಂದರೆ ದುಡ್ಡು ಕಳ್ಕೊಳ್ಳೇಬೇಕಾಗತ್ತೆ. ಇಲ್ಲ ನಾನು MBA ಮಾಡೋಕ್ಕೆ ಹೋಗಿದ್ರೆ ನಾನು 10 ಲಕ್ಷ ಕಳ್ಕೊಬೇಕಾಗೋದು. ಸೊ ಹಂಗಾಗಿ ಇರಲಿ ಬಿಡಿ, ಫಾರ್ ಎವ್ರಿಥಿಂಗ್ ಇಟ್ ಈಸ್ ವ್ಯಾಲ್ಯೂ. ಸೊ ಅದು ನನಗೆ ಎಲ್ಲ ತಿಳ್ಕೊಂಡೆ. ಕೊನೆಗೆ ಅಕ್ರಾಸ್ ಇಂಡಿಯಾ ಇವ್ರದ್ದೆಲ್ಲ ಅವಾಗ ಇಲ್ಲಿ ಅಶೋಕ್ ದಳವಾಯಿ ಅಂತ ನಮ್ಮ ಕಾಲೇಜ್ನವರೇ, ಅವರು ದಿಲ್ಲಿನಲ್ಲಿ ಸೆಕ್ರೆಟರಿ ಆಗಿದ್ದರು. ನಮ್ಮ ಪ್ಯಾಕ್ ಹೌಸ್ ಅಕ್ರಿಡೇಷನ್ ಆಗೋದಕ್ಕೆ ಇಲ್ಲಿ ಅಮೇರಿಕನ್ಸು ಅವರು ಬಂದು ವಾಪಸ್ ಹೋಗ್ಬಿಟ್ಟಿದ್ರು. ಇನ್ಸ್ಪೆಕ್ಷನ್ಗೆ ಬರೋಲ್ಲ, ನಾವು ಬರೀ ಅವಾಗ ಏನಾಗಿತ್ತು ಅಂದರೆ ನಾವು ಬರೀ ಮುಂಬೈಗೆ ಹೋಗ್ಬೇಕಿತ್ತು ರೀ. ಎಲ್ಲ ಲಸಲ್ಗಾವ್ ಅಂತ ಗಾಮಾ ರೇಡಿಯೇಷನ್, ನಮ್ಮದು ಗಾಮಾ ರೇಡಿಯೇಷನ್ ಇನೋವಾದಲ್ಲಿ ಇತ್ತು. ಅಲ್ಲಿ ಬಾಬಾ ಅಟಾಮಿಕ್ಕಿಗೆ ಹೋಗಿ ನಾನು ಇದನ್ನು ಎಂಥದ್ದು ರೇಡಿಯೇಷನ್ ಇನ್ಸ್ಪೆಕ್ಟ್ರಾಗಿ ಟ್ರೈನಿಂಗ್ ಮಾಡಿಕೊಂಡು ಗಾಮಾ ರೇಡಿಯೇಷನಲ್ಲಿ ಕೆಲಸ ಮಾಡಿದೆ. ಮ್ಯಾಂಗೋಗೆ ಆಮೇಲೆ ಪೊಮೊಗ್ರಾನೇಟಿಗೆ 440 ಕೆ ಗ್ರೇ ಕೊಡಬೇಕು, 640 ಗ್ರೇ ಕೊಡಬೇಕು ಅಂತ. ಸೊ ಅದು ನಾಲೆಡ್ಜ್ ಸಿಕ್ಕಂಗೆ ಆಯ್ತು ನನಗೆ. ಆಮೇಲೆ ಇದಕ್ಕೆ ಬಿಸಿನೀರಿಗೆ ಹಾಟ್ ವಾಟರ್ ಟ್ರೀಟ್ಮೆಂಟು ಟು ಕಂಟ್ರೋಲ್ ಫ್ರೂಟ್. ಇಲ್ಲಿ ಏನಾಗುತ್ತೆ ಗೊತ್ತಾ, ಒಂದೊಂದು ಕಂಟ್ರಿ ಹ್ಯಾಸ್ ಗಾಟ್ ಸರ್ಟನ್ ಸ್ಟ್ಯಾಂಡರ್ಡ್. ಅದೇ ಸಜ್ಜನ್ ಹೇಳಿತ್ತು ನನಗೆ, ಯುರೋಪಿಗೆ ಕಳಿಸ್ಬೇಕು ಅಂದರೆ ಹಾಟ್ ವಾಟರ್ ಟ್ರೀಟ್ಮೆಂಟ್ ಆಗಬೇಕು ಅಂದರೆ 47 ಡಿಗ್ರಿ ನಾನು ಡಿಪ್ ಮಾಡಬೇಕು, 45 ಮಿನಿಟ್ಸ್ ಅದು ಅಲ್ಲೇ ಇರಬೇಕು ನೀರಲ್ಲಿ. ಆವಾಗ ಏನಾಗುತ್ತೆ, ಅವ್ರದ್ದು ಕಾಂಬಿನೇಷನ್ ಏನಪ್ಪ ಅಂದರೆ ಈಚ್ ಕಂಟ್ರಿ ಹ್ಯಾಸ್ ಗಾಟ್ ಎ ಪ್ಲಾಂಟ್ ಕ್ವಾರಂಟೈನ್ ಇನ್ಸ್ಪೆಕ್ಟ್ರು. ನಮ್ಮಲ್ಲಿ ಇವ್ರು ಹೆಂಗೆ ನಾಗರಾಜು ಅವರೆಲ್ಲ ಇದ್ದಾರಲ್ಲ. ಸೊ ಅಲ್ಲಿ ಹೋದಾಗ ಅವ್ರಿಗೆ ಫ್ರೂಟ್ ಫ್ಲೈ ಇರಬಾರ್ದು. ಸೊ ಅದು ಇಲ್ಲಿ ಮೊಟ್ಟೆ ಇಟ್ಟಿರುತ್ತಲ್ಲ, ಅದು ಇದಾಗುತ್ತೆ. ಅದಕ್ಕೆ 45 ಡಿಗ್ರಿ. ಅದು IHR ಅವರು ಸಜೆಸ್ಟ್ ಮಾಡಿದರು, ಕಾಂತರಾಜ್ ಇದನ್ನು ಡಿಪ್ ಮಾಡಿ ನೋಡ್ರಿ ಕಳಿಸಿರುತ್ತಲಾಗೆ ಅಂತ. ಅದು ಸಕ್ಸಸ್ ಆಗಿಬಿಡ್ತು. ಆಮೇಲೆ ಅದನ್ನೇ ಸರ್ಕ್ಯುಲರ್ ಮಾಡಿಬಿಟ್ಟಿರ್ತಾಗೆ ಆಪೇಟೋದು 45 ಡಿಗ್ರಿ 58 ಮಿನಿಟ್ಸ್ ಅಂತ ಕೊನೆ ಶುರುವಾಗ್ತು. ಅಲ್ಲಿ ಆಯಿತು. ಅಲ್ಲಿ ಗಾಮಾ ರೇಡಿಯೇಷನ್ಗೆ 440 ಮತ್ತು 640, 440 ಫಾರ್ ಮ್ಯಾಂಗೋ, 640. ಅಲ್ಲಿ ಅಮೇರಿಕನ್ಸ್ಗೆ ಏನಪ್ಪ ಅಂದರೆ ಸ್ಟೋನ್ ವೀಲ್ ಇರಬಾರ್ದು, ಅದೇ ವಾಟೆ ಹುಳ ಇದೆಯಲ್ಲ ಒಳಗೆ, ಅದಿರಬಾರ್ದು ಅವ್ರಿಗೆ. ಸೊ ಅವಾಗ ಆ ಕಂಟ್ರಿ ಅದು ಇದು ಅಮೇರಿಕಾ, ನ್ಯೂಜಿಲ್ಯಾಂಡು, ಆಮೇಲೆ ಆಸ್ಟ್ರೇಲಿಯಾ, ಈ 3 ಕಂಟ್ರಿಗೆ ಅದು. ಆಮೇಲೆ ಜಪಾನ್ನವ್ರದ್ದೇ ಒಂದು ಇನ್ನೊಂದು ಥರ, ಅವ್ರದ್ದು ಇನ್ನೊಂದು ಥರ. ಅವರು ಇದು ಬೇಕು ಅಂತ ಅವರು ಅದು OST ವೇಪರ್ ಟ್ರೀಟ್ಮೆಂಟ್, VST ವೇಪರ್ ಟ್ರೀಟ್ಮೆಂಟ್ ಅಟ್ 220 ಡಿಗ್ರಿನ ಏನೋ ಹಾಕಿ ಅದು ಒಂದು ಏನೋ ಮಾಡಿ ಬಾಂಬೆನಲ್ಲಿತ್ತು, ಅದನ್ನು ಕಳಿಸ್ತಾಯಿದ್ವಿ. ಈಗ ನಮ್ಮ ಕೆಪೆಕ್ ಇದು ದೇವನಹಳ್ಳಿಯಲ್ಲಿ ಭಾಳ ಚೆನ್ನಾಗಿ ಹಾಕಿದ್ದಾರೆ. ಅದು ಈಗ ಭಾಳ ಚೆನ್ನಾಗಿದೆ, ಅದನ್ನು ಇಂಟರ್ನ್ಯಾಷನಲ್ ಲೆವೆಲ್. ಸೊ ಇದೆಲ್ಲ ತಿಳ್ಕೊಂಡ್ಮೇಲೆ ಮ್ಯಾಂಗೋ ಬೋರ್ಡ್ದೆಲ್ಲ ಆಯಿತು. ಆಮೇಲೆ ಮ್ಯಾಂಗೋ ಬೋರ್ಡಲ್ಲಿ ನೋಡಿ ಕಳೆದ ವರ್ಷ ನಾವು 240 ಟನ್ನು, ಯಾಕೆಂದ್ರೆ ನಮ್ಮದು ಕೆಪಾಸಿಟಿ ಈಸ್ ವೆರಿ ಲೋ, 500 kg ಪರ್ ಅವರ್ ಆಗುತ್ತಿದ್ದು, ಯಾಕೆಂದರೆ ಡಿಪ್ ಮಾಡಿ ಎಲ್ಲ ಹೊರಗೆ ಬರೋಕ್ಕೆ. ಆಮೇಲೆ ಇನ್ನೊಂದು ಸೆಕೆಂಡ್ ಪ್ಯಾಕ್ ಹೌಸ್ ಕಟ್ಟಿದ್ರು, ಅಲ್ಲಿ 1 ಟನ್ ಪರ್ ಅವರ್ ಆಗುತ್ತೆ, ಯಾಕೆಂದರೆ ಸ್ಪೇಸ್ ಇಲ್ಲ. ಇವರು ಚೆನ್ನಾಗಿ ಹಾಕಿದ್ದಾರೆ ಕೆಪೆಕ್ನವರು. ಸೊ ನನಗೆ ಎಕ್ಸ್ಪೋರ್ಟರ್ಸು ಬರೋಕ್ಕೆ ಶುರುವಾದರು. ಬಿಕಾಸ್ ನಾವು ಕ್ವಾಲಿಟಿ ಆಸ್ಪೆಕ್ಟ್ ಬಗ್ಗೆ ಅವರಿಗೆ ನಾನೇ ಟ್ರೈನಿಂಗ್ ಕೊಡ್ತಾಯಿದ್ದೆ. ಯಾಕಂದರೆ ಎಕ್ಸ್ಪೋರ್ಟರ್ಸ್ ಏನು, ಸರ್ ಮ್ಯಾಂಗೋ ಕೊಟ್ಟಿದ್ದೀವಿ ಕಳಿಸ್ಕೊಟ್ರಿ ಅಷ್ಟೇ ಅವ್ರು ಬರೋದು. ಅವರು ನಮ್ಗೆ ಇವೆಲ್ಲ ಗೊತ್ತಾಗೋದಿಲ್ಲ, ನಾವು ಕಳಿಸ್ತೀವಿ ಅಷ್ಟೇ. ನಾನು ಹೇಳಿದೆ ಈ ಥರ ಇರಬೇಕಪ್ಪ ಅಂತ ಅವ್ರಿಗೊಂದು ಗೈಡ್ಲೈನ್ಸ್ ಮಾಡಿ
ಆಮೇಲೆ ಅವರಿಗೆ ಅಪೇಡದಿಂದ ಆಮೇಲೆ ಇವರಿಂದ ಟ್ರೈನಿಂಗ್ ಕೊಟ್ಬಿಟ್ಟು ಇಂಥ ಮಾವಿನ ಹಣ್ಣುಗಳು, ಯಾಕಂದರೆ ನಾವು ರಿಜೆಕ್ಟ್ ಆದಾಗ ನಮ್ಮ ಮೇಲೆ ಸಿಟ್ಟು ಮಾಡೋರು ಅವರು. ಸರ್ ನೀವೇನು ಸರ್ ಪ್ಯಾಕ್ ಹೌಸಲ್ಲಿ ಇಷ್ಟೊಂದು ರಿಜೆಕ್ಟ್ ಮಾಡ್ತೀರಾ? ಅಲ್ಲಪ್ಪ, ನನಗೆ ಅಲ್ಲಿ ಇಂಟರ್ನ್ಯಾಷನಲ್ ಮಾರ್ಕೆಟ್ನಲ್ಲಿ ಆ ಇಂಪೋರ್ಟ್ರು ಇಟ್ಕೊತಾನೆ. ಆಮೇಲೆ ಅದು ಎಬೋ ಹಾಲು ನಂದು ಅಕ್ರಿಡೇಷನ್ ಕ್ಯಾನ್ಸಲ್ ಆಗ್ತದೆ, ಯಾವುದೋ ನಮ್ಮ ಪ್ಯಾಕ್ ಹೌಸ್. ಅದು ನಾಗರಾಜ್ ಮುಂಚೆನೇ ಹೇಳಿದರು, ನಾಗರಾಜ್ ಭಾಳ ಹುಷಾರಾಗಿ ಮಾಡ್ರಪ್ಪ, ನಾಳೆ ದಿನ ನಾವು ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡಿಗೆ ಹೋಗ್ತಾ ಇರೋದ್ರಿಂದ ನೀವು ರಿಜೆಕ್ಟ್ ಇಲ್ಲೇ ಮಾಡಿಬಿಟ್ರಿ, ಅವ್ರದ್ದು ಏನು ಬೇಕಾಗ್ತದೆ. ಆವಾಗ ಏನು ಮಾಡಿದರು, ಪ್ಲಾಂಟ್ ಕ್ವಾರಂಟೈನ್ ಆಫೀಸರ್ಸ್ನ ಡೆಪ್ಯೂಟ್ ಮಾಡೋಕ್ಕೆ ಶುರು ಮಾಡಿದರು. ಅದು ನನ್ನ ಜಾಬ್ ಈಸಿ ಆಗೋಯ್ತು. ನೋಡ್ರಪ್ಪ, ಅವ್ರು ಸೀಲ್ ಒತ್ತಿದ್ರೆ ನಾನು ಮುಂದಕ್ಕೆ ಹೋಗ್ತೀನಿ, ಇಲ್ಲ ಅಂದ್ರೆ ಇಲ್ಲ. ನಂದೇನು, ಐ ಆಮ್ ಎ ಪ್ಯಾಕ್ ಹೌಸ್ ಮ್ಯಾನೇಜರ್ ಅಷ್ಟೇ, ತೊಳ್ಕೊಡ್ತೀನಿ, ನನ್ನ ಚಾರ್ಜು ನನಗೆ ಕೊಡ್ರಿ, ಅವರು ಇನ್ಸ್ಪೆಕ್ಷನ್ ಕೊಟ್ಕೊಳ್ರಿ, ನಾವು ಕಳಿಸ್ತೀವಿ ಅಂತ. ಸೊ ಆ ಒಂದು ಸಿಸ್ಟಮ್ ಈಗ ನಡೀತಾ ಇದೆ. ಈಗ ಏನಪ್ಪ ಅಂದರೆ ಪ್ಯಾಕ್ ಹೌಸಲ್ಲಿ ಈಚ್ ಕಂಟ್ರಿಗೆ, ಈಗ ಅಮೇರಿಕಕ್ಕೆ ಬೇಕು ಅಂದರೆ ಅವರು ಅಮೇರಿಕದಿಂದ ಒಬ್ಬರು ಬರ್ತಾರೆ, ನಮ್ಮ ಲೋಕಲ್ ಇರ್ತಾರೆ, ಅವರು 3 ತಿಂಗಳು ಇಲ್ಲೇ ಇರ್ತಾರೆ. ಲಸಲ್ಗಾವನಲ್ಲಿ 2 ತಿಂಗಳು ಇರ್ತಾರೆ, ನಮ್ಮ ಬೆಂಗಳೂರಲ್ಲಿ ಒಂದು 2 ತಿಂಗಳು ಇರ್ತಾರೆ. ಸೊ ಅದೆಲ್ಲ ಅಪೇಡಾದ್ರೆ ಸ್ವಲ್ಪ ಭಾಳ ಇಂಪ್ರೂವ್ಮೆಂಟ್ ಆಯ್ತು ಬಿಡ್ರಿ. ಆಫ್ಟರ್ ಈ 10 ವರ್ಷದಿಂದ ಭಾಳ ಇಂಪ್ರೂವ್ಮೆಂಟ್ ಆಯಿತು ಮ್ಯಾಂಗೋಗೆ. ಆವಾಗ ನಾವು ನೋಡ್ರಿ, ಮ್ಯಾಂಗೋ ಬೋರ್ಡ್ ಅಂತ ಒಂದು ಆಗೋಯ್ತು. ದಟ್ ಈಸ್ ಎ ಗ್ರೇಟೆಡ್ ಅಸೆಟ್. ಆಲ್ ಓವರ್ ಇಂಡಿಯಾದಲ್ಲಿ ಸಪ್ರೇಟಾಗಿ ಮ್ಯಾಂಗೋ ಬೋರ್ಡ್ ಅಂತ ಎಲ್ಲೂ ಇಲ್ಲ. ಆರ್ಟಿಕಲ್ಚರ್ ಡಿಪಾರ್ಟ್ಮೆಂಟಿಗೆ ಬರುತ್ತೆ, ಏತರ್ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್. ಸೊ ಇಲ್ಲಿ ನಮ್ಗೆ ಆಗಿದ್ದು ವರದಾನ, ಯಾಕಂದರೆ ಅದೊಂದು ಆಯಿತು. ಅವರು 2 ಪ್ಯಾಕ್ ಹೌಸ್ ಲಾಡ್ ಮಾಡಿದರು. ಈಗ ಲಾಸ್ಟ್ ಇಯರು ನಮ್ಮ ಪ್ಯಾಕ್ ಹೌಸಲ್ಲೇ ಇನ್ನೊಂದು 58 ಡಿಗ್ರಿದು ಇನ್ನೊಂದು ಹಾಟ್ ವಾಟರ್ ಟ್ರೀಟ್ಮೆಂಟ್ ಹಾಕಿದ್ವಿ ಫಾರ್ 10 ಮಿನಿಟ್ಸ್. ಯಾಕಂದರೆ ಅಮೇರಿಕಕ್ಕೆ ಹೋಗಬೇಕಾದ್ರೆ ಫಸ್ಟು ಹಾಟ್ ವಾಟರ್ ಟ್ರೀಟ್ಮೆಂಟ್ ಅಟ್ 58 ಡಿಗ್ರಿ ಫಾರ್ 10 ಮಿನಿಟ್ಸ್ ಓನ್ಲಿ, ಅವ್ರದ್ದೇನು ಜಾಸ್ತಿ ಇಲ್ಲ. ಅಲ್ಲಿಂದ ಸೀದಾ ಗಾಮಾ ರೇಡಿಯೇಷನ್ಗೆ ಹೋಗುತ್ತೆ. ಸೊ ಹಂಗೆ ಮಾಡಿಬಿಟ್ಟು ಲಾಸ್ಟ್ ಇಯರು ನಮ್ಮ 2 ಪ್ಯಾಕ್ ಹೌಸ್ ಸೇರಿ ಒಂದು 300 ಟನ್ ಹೋಗಿರ್ಬೋದು. 300 ಟನ್ನಲ್ಲಿ ಫಸ್ಟ್ 200 ಟನ್ ಬರೀ ಅಮೇರಿಕಕ್ಕೆ ಹೋಗಿದ್ದು. ನಮ್ಮದು ಕರ್ನಾಟಕದಿಂದ ಮೆಜಾರಿಟಿ ಅದೇ ನಮ್ಮ ಎಲ್ಲ ನಮ್ಮ ಸುತ್ತಮುತ್ತ ಚಿಂತಾಮಣಿ, ಕೋಲಾರ ಇಂಥವರೆಲ್ಲ ಬಂದಿದ್ದರು. ಆಮೇಲೆ ಸುಧೀರು ನಾವೆಲ್ಲ ಭಾಳ ಹಳೆ ಫ್ರೆಂಡ್ಸು, 20 ವರ್ಷದಿಂದ. ಅವರು ಬಂದರು, ಮ್ಯಾಂಗೋ ಎಕ್ಸ್ಪೋರ್ಟ್ ಮಾಡಿ ಕೈ ಸುಟ್ಕೊಂಡಿದ್ರು. ಅವರು ಏನೋ ಮಾಡ್ತೀವಿ ಬರ್ರಿ ಅಂತ. ಆಮೇಲೆಲ್ಲ ಟೂರ್ ಹೋಗಿದ್ವಿ, ಕಜಕಿಸ್ತಾನಕ್ಕೆ ಹೋದ್ವಿ. ಆ ಪಡೆದರೇನೋ ಟ್ರೇಡ್ ಫೇರ್ ಮಾಡ್ತಾರೆ ಅಂತ ನಾವೇ ದುಡ್ಡು ಹಾಕೊಂಡು ಹೋದ್ವಿ. ಅಲ್ಲಿ ಎಲ್ಲ ಇದು ಮಾಡಿದ್ವಿ. ಆವಾಗ ಧಾರವಾಡದ ಕಾರ್ ಸಿರಿ ಮ್ಯಾಂಗೋ ಇದು ಎಂಥದ್ದು ಕೇಸರ್ ಮ್ಯಾಂಗೋ ತಗೊಂಡೋಗಿದ್ದೆ ನಾನು ಇಲ್ಲಿಂದ. ಅವರು ಅಲ್ಲಿ ಭಾಳ ಲೈಕ್ ಆಗೈತಿ, ಅಲ್ಲಿ ಯಾವ ನಾವು ಬೈಯರು. ಸೊ ಅಲ್ಲಿದ್ದು ಈಗ ಆಮೇಲೆ ಏನು ಮಾಡ್ರು, ಅವ್ನು ಯಾರೋ ಬಾಂಬೆ ಬೈಯರ್ಗೆ ಅಟ್ಯಾಚ್ ಆದ, ಅವನು ಇಲ್ಲಿ ಬಂದು ಇಲ್ಲಿಂದ ತಗೊಂಡೋಗೋನು. ಯಾವುದು ಕೇಸರ್ ಒಳ್ಳೆ ಬ್ರ್ಯಾಂಡ್ ಆಯ್ತು ಅಲ್ಲಿ. ಯಾವುದು ಕಜಕಿಸ್ತಾನ್ ಅಂತ, ಇಸ್ ವೆರಿ ರಷ್ಯನ್ ಕಾಂಟಿನೆಂಟಲ್ಲಿ ಇರೋದು. ಸೊ ಆ ಟೇಸ್ಟು ಭಾಳ ಲೈಕಾಗಿ ಭಾಳ ಜನ ತಗೊಂಡೋದ್ರು. ಹಂಗಾಗಿ ಇದು ಒಂದು ಎಕ್ಸ್ಪ್ಲೋರ್ ಆಯ್ತಲ್ಲ. ಆವಾಗ ಇವರು ಸುಧೀರ್ ಅಂತರು, ಇಲ್ಲ ಕಾಂತರಾಜ್ ಸಿಂಗಪೂರಿಗೆ ಎಕ್ಸ್ಪೋರ್ಟ್ ಮಾಡಬೇಕು, ನಮ್ಮ ಫ್ರೆಂಡ್ ಇದ್ದಾರೆ, ನಿಮ್ಮದು ಧಾರವಾಡಕ್ಕೆ ಬರಬೇಕಾಗತ್ತೆ ಅಂತ ಅಂದರು. ಆವಾಗ ಪೋದ್ದಾರ ನಂಬರ್ ಕೊಟ್ಟರು. ಆಯಿತು ಬಿಡಿ ಬರೋಣ, ಅದಕ್ಕೇನಿಲ್ಲ. ಒಂದು ನಮ್ಮ ರೈತರಿಗೆ ಎಲ್ಲರ ಆಗಲಿ, ನಾನು ಧಾರವಾಡ ಕಾಲೇಜ್ ಓದಿರೋದ್ರಿಂದ ನನಗೂ ಒಂದು ಅವಕಾಶ ಬೇಕಲ್ಲ, ಅದಕ್ಕೆ ಬಂದೆ. ಆವಾಗ ಫಸ್ಟು ಡಿಸೈಡ್ ಆಯಿತು ಹಿಂಗೆ ಮಾಡಬೇಕು. ಆವಾಗ ನಾನು ಹೇಳಿದೆ ಇವ್ರಿಗೆ, ಕ್ವಾಲಿಟಿ ಹಿಂಗೆ ಇರಬೇಕು ಸರ್, ಹಿಂಗಿರಬೇಕು ಅಂತ. ಗಾವಂಕರು ಅಷ್ಟೇ, ಗಾವಂಕರ್ಗೆ ಗ್ಯಾಪ್ ಸರ್ಟಿಫಿಕೇಷನ್ ಅವಾಗ ಮಾಡಿಸ್ಕೊಟ್ಟಿದ್ದೆ. ಇವರೆಲ್ಲ ಸೇರ್ಕೊಂಡು ಪೋದ್ದಾರವರು ಎಲ್ಲ ಕಾಂತರಾಜ್ ನೋಡಿ ನೀವು ಕ್ವಾಲಿಟಿ ಬಗ್ಗೆ ಹೇಳ್ರಿ ಅಂದರು. ಹೆಂಗ ಮಾಡಿ ಒಂದು 10 ಜನ ಬಂತು. 10 ಎಲ್ಲಿ ಮಾಡೋದು ಅಂತ ಡಿಸೈಡ್ ಆಯಿತು. ಸರ್ ಈ ಸಿಂಗಪೂರ್ಗೆ ಏನು ಪ್ಯಾಕ್ ಹೌಸ್ ಬೇಡ, ಸ್ವಲ್ಪ ನೀಟಾಗಿ ಮಾಡಿದ್ರು. ಇಲ್ಲ ಅವ್ರು ಸುಧೀರ್ ಇದ್ದಾರೋ, ಬೇಡಪ್ಪ ನೀನು ಯುರೋಪ್ ಸ್ಟ್ಯಾಂಡರ್ಡೇ ಫಾಲೋಅಪ್ ಮಾಡಿ ಕಳಿಸ್ಬಿಡೋಣ, ಯಾಕೆ ಅಂತಂದ್ರೆ ಆಯ್ತು ಬಿಡಿ, ನಾನೇನು ಚಿಂತೆ ಮಾಡಿದ್ದು ಬೇಕಾದ್ರೆ ನಾನು ಹ್ಯಾಂಡಲ್ ಮಾಡ್ತೀನಿ ಅಂತ. ಹೆಂಗಾರಾಗಲಿ ಅಂದ್ಬಿಟ್ಟು ನಾವು ಇಲ್ಲಿ ಇವ್ರಿಗೆ ತೋರಿಸ್ಬೇಕಲ್ಲ ರೈತರಿಗೆ, ಯಾಕಂದರೆ ಪ್ರೋಸೆಸ್ ಹೆಂಗಾಗುತ್ತೆ ಅನ್ನೋದನ್ನು ತೋರ್ಸೋಕ್ಕೋಸ್ಕರ ನಾನೇ ಮಾಡಿದೆ. ಕೆಪೆಕ್ ಪ್ಯಾಕ್ ಹೌಸ್ನಲ್ಲಿ ಎಲ್ಲರಿಗೂ ಪ್ರೋಸೆಸ್ ಮಾಡಿ ಅದನ್ನು ತೋರಿಸ್ದೆ. ಡಿಸ್ಯಾಪಿಂಗ್ ಇರಬೇಕು, ಇದೆಲ್ಲ ಇರಬೇಕು. ಇದು ಏನಾಗುತ್ತೆ, ಕೆಪೆಕ್ದು ಇದು ಸ್ವಲ್ಪ ದೊಡ್ಡ ಪ್ಯಾಕ್ ಹೌಸ್ ಇದು. ಅದು ಕೋಲ್ಡ್ ರೂಮು, ರೈಪನಿಂಗ್ ಎಲ್ಲ ಭಾಳ ದೊಡ್ಡದು. ಅದು ಅಲ್ಲಿ ನಮ್ಮದಾದ್ರೆ ಚಿಕ್ಕದು 5 ಟನ್ ಇಡ್ಸೋ ಅಷ್ಟು. ಇಲ್ಲಿ ನಾವು 200 kg ತೊಗೊಂಡಿದ್ದೀವಿ, ತಗೊಂಡೋಗಲ್ಲ. ಕೋಲ್ಡ್ ರೂಮ್ ಅದು ರೈಪನಿಂಗ್ ಇಟ್ಟರೆ ಸುಮ್ಮನೆ ಇಥಿಲಿನ್ ಗ್ಯಾಸ್ ವೇಸ್ಟ್ ಆಗ್ತತ್ತು. ನಾನು ಹೇಳಿದೆ ಬೇಡ, ಇಲ್ಲಿ ಬರೀ ಪ್ರೈಮರಿ ಕ್ಲೀನಿಂಗ್ ಮಾಡೋಣ ಅಂದ್ಬಿಟ್ಟು ಡಿಸ್ಯಾಪಿಂಗ್ ಮಾಡಿಸಿ ಬಾಕ್ಸ್ಗಳಲ್ಲಿ ಹಾಕಿ ತೂಕ ಮಾಡಿ. ಯಾಕಂದರೆ ಇವ್ರಿಗೆ ಗೊತ್ತಾಗಬೇಕು ರೈತರಿಗೆ. ಸಿ ದೋಸ್ ಥಿಂಗ್ ಇಟ್ ಶುಡ್ ಇದಾಗಬೇಕು ಅವರಿಗೆ.
ಸೊ ಅದಕ್ಕೆ ಅವ್ರನ್ನ ಇನ್ವಾಲ್ವ್ ಮಾಡಿದೆ. ನೋಡಿ ಸರ್ ಹಿಂಗಿದೆ ಅಂತ. ಇವರು ಎಲ್ಲ ಫ್ಯಾಮಿಲಿ ಮೆಂಬರ್ಸೇ ಬಂದಿದ್ರು, ಎಲ್ಲ ಮಾಡ್ಕೊಂಡು ಮಾಡಿ ಕಳಿಸಿದ್ವಿ. ಹೆಂಗೆ ಮಾಡಿ ಅವಾಗ ಎಷ್ಟೋ ಒಂದು 2 ಟನ್ನ 3 ಟನ್ನ ಏನೋ ಹೋಗಿರ್ಬೋದು. ಅದು ಫ್ಲ್ಯಾಗ್ ಎಂಡು, ಯಾಕೆಂದರೆ ಕೊನೆಗೆ ಲಿಂಕ್ ಆಗಿದ್ದು. ಆದರೂ ಭಾಳ ಒದ್ದಾಡಿ ಏನೋ ಮಾಡಿ ಕಳಿಸಿದ್ವಿ. ಅವರು ಪಾಪ ಮಂಜುನಾಥ್ ಈಸ್ ಎ ವೆರಿ ಹಂಬಲ್ ಪರ್ಸನ್. ಸ್ವಲ್ಪ ರಿಜೆಕ್ಟ್ ಆದರೂ ಅವನು ಏನು ಇದು ಮಾಡ್ಕೊಳ್ಳಿಲ್ಲ. ಇರಲಿ ಬಿಡಿ ಕಾಂತರಾಜ್, ವಿಲ್ ಮೇಕ್ ದಿ ಪೇಮೆಂಟ್ಸ್ ಕೊಟ್ಬಿಡೋಣ ಅಂತಂದ್ಬಿಟ್ಟು ಮಾಡಿದರು. ಇದು ಪ್ರಯತ್ನ ಶುರುವಾದಾಗ ನೆಕ್ಸ್ಟು ನಾವು ಸ್ಟೆಪ್ ಬೈ ಸ್ಟೆಪ್ ಮಾಡ್ಕೊಂಡು ಹೋಗ್ಬೋದು. ಸೊ ನಂದು ಅದೊಂದು ಇದು ಯಾವಾಗಲೂ ಮಾಡೋದು ಗೊತ್ತಿಲ್ಲ ಅಂತ ಹೇಳೋದು. ಹಿಂಗೆ ಆಸ್ಟ್ರೇಲಿಯಾಗೂ ಕಳಿಸ್ದೆ. ನನ್ನ ಫಸ್ಟ್ ಎಕ್ಸ್ಪೋರ್ಟ್ ಆಸ್ಟ್ರೇಲಿಯಾಗೆ ಹೋಗಿದ್ದು. ಗಾವಂಕರ್ ಅವರೆಲ್ಲ ಬಂದಿದ್ದರು ಮ್ಯಾಂಗೋ ಬೋರ್ಡಿಗೆ. ಅಲ್ಲಿಂದ ಮತ್ತೆ ಇದಕ್ಕೆ ಕಳಿಸ್ದೆ ಲಂಡನ್ಗೆ ಕಾರ್ಸಿರಿ ಬ್ರ್ಯಾಂಡ್ನೇ ತೊಗೊಂಡೋಗಿ. ಯಾಕಂದ್ರೆ ಸಿನ್ಸ್ ನಾನು ಅಲ್ಲಿ ಲಂಡನ್ಗೆ ಹೆಂಗೆ ಆಯಿತು ಅಂದರೆ ನನ್ನ ಮಗಳು ಅಲ್ಲಿ ಸೆಟ್ಲ್ ಆಗಿಬಿಟ್ಟಿದ್ದಾಳೆ. ಅವಳು MBA MS ಮಾಡಿ ಅಲ್ಲೇ ಇಂಜಿನಿಯರ್. ನಮ್ಮ ಅಳಿಯ ಇಬ್ಬರು. ಇನ್ನೇನು ಅವ್ರು ನೋಡೋಕೆ ಹೋಗ್ತಿರ್ತೀವಲ್ಲ, ಏನಾಗುತ್ತೆ ಈ ಲಂಡನ್ನು ಅವೆಲ್ಲ ಕೋಲ್ಡ್ ಕಂಟ್ರೀಸು. ಸುಮ್ಮನೆ ಕೂರೋದಿಲ್ಲ ನಾವು, ನೋಡೋಣ ಎಲ್ಲಿ ನಮ್ಮದು ಕರ್ನಾಟಕ ಇಂಡಿಯನ್ ಮಾರ್ಕೆಟ್ ಇದೆ ಅಂತಂದ್ಬಿಟ್ಟು ಸೌತ್ ಹಾಲು ಅಲ್ಲಿ ಇಲ್ಲಿ ಅವಳ ಮಗಳು ಏನೋ ಪಾಸ್ಪೋರ್ಟ್ ಕೊಡೋದು. ಇಲ್ಲಾಂದ್ರೆ ಅವ್ರು ಶನಿವಾರ ಭಾನುವಾರ ಮಾತ್ರ ಕರ್ಕೊಂಡು ಹೋಗೋದು. ಎಷ್ಟೊಂದು ನೋಡ್ತೀರ. ಹೋಗಮ್ಮ ನಾವು ಚಳಿ ಐತೆ ನಾವು ಹೋಗ್ತೀವಿ ಅಂದ್ಬಿಟ್ಟು ನಾವು ಇನ್ನೊಬ್ರು ಇದ್ದರು, ಇಬ್ಬರು ಹೋಗಿ ಸ್ಟಡಿ ಮಾಡಿದ್ವಿ ಮಾರ್ಕೆಟ್. ಸೌತ್ ಹಾಲಲ್ಲಿ ಸ್ವಲ್ಪ ಪರಿಚಯ ಆದರು ಕೆಲವರು. ಅವರು ಅಂದರು, ಕಾಂತರಾಜ್ ಅವರೆಲ್ಲ ಇದು ನಮ್ಮ ಗುಜರಾತೀಸ್, ನೈ ಆಪು ಮ್ಯಾಂಗೋ ಬೇಚೋ ಮೈ ಸೇಲ್ ಕರ್ತು ಅಂತ. ಪಾಪ ವೆರಿ ಕಾರ್ಡಿಯಲ್. ನಾನು ಪ್ರಸಾದ್ ಸ್ವಲ್ಪ ವರ್ಷ ಹೋಗಿ ಕೊನೆಗೆ ಸ್ವಲ್ಪ ಕ್ವಾಂಟಿಟಿ ಮಾರಿದ್ವಿ. ಒಂದು ವೆಜಿಟೇಬಲ್ ಎಲ್ಲ ಕೇಳಿದರು, ಆಮೇಲೆ ಮ್ಯಾಂಗೋನು ಕೇಳಿದರು. ಕೋಲಾರ ಕಡೆಯಿಂದ ಎಲ್ಲ ಹೋಯ್ತದು. ಸೊ ಅದ್ರ ಜೊತೆಗೆ ಈಗ ಅಲ್ಲಿ ಸ್ಟೋರು ಮಾಡಿಬಿಟ್ರೆ ಹೆಂಗೆ ಅಂತ ನಮ್ಮ ಪ್ರಸಾದ್ ಅಂದರು. ಆಯಿತು ಅಂದ್ಬಿಟ್ಟು ಬೆಂಗಳೂರು ಸ್ಟೋರ್ ಅಂತ ರಿಜಿಸ್ಟ್ರ್ ಮಾಡಿದ್ದೀನಿ. ಈಗ ಇಲ್ಲಿ ಬೆಂಗಳೂರು ಸ್ಟೋರ್ ಅಂತ ಇದೆ, ಅಲ್ಲಿ ಬೆಂಗಳೂರು ಸ್ಟೋರ್. ಇನ್ನೊಂದು ಲಂಡನ್ನಲ್ಲಿ ಏನಾಗುತ್ತೆ ಅಂದರೆ ನಮ್ಮ ಕನ್ನಡಿಗಸ್ ಭಾಳ ಜನ ಇದ್ದಾರೆ. ಸೌತ್ ಇಂಡಿಯಾ ಪಾಪ್ಯುಲೇಷನ್ ಅವ್ನು ಹೇಳಿದ್ದಲ್ಲ 20 ಲಕ್ಷ ಜನ 30 ಲಕ್ಷ ಜನ ಇದ್ದಾರೆ. ಆಮೇಲೆ ಅಲ್ಲಿ ಕನ್ನಡ ಮೆಂಬರ್ ಆದ, ಕನ್ನಡ ಬಳಗ ಅಂತ ಇರುತ್ತಲ್ಲ, ಅಕ್ಕ ಬಳಗ ಅಂತ. ಸೊ ಅವ್ರಿಗೆಲ್ಲ ಮೆಂಬರ್ ಆದಮೇಲೆ ಅವರು ಎಲ್ಲ ಬರೀ ನಮ್ಮ ಧಾರವಾಡ ಕಡೆ ಇರ್ಬೋದು, ಇನ್ನು ನಮ್ಮ ಇದು ಬ್ಯಾಂಗ್ಳೂರಿನವರು ಎಲ್ಲ ಇದ್ದರು. ಅವರು ಅಂತಿದ್ರು, ಕಾಂತರಾಜ್ ನೀವು ಹೆಂಗೋ ಪ್ಯಾಕೋಸ್ ಇಟ್ಕೊಂಡಿದ್ರೆ ನಮ್ಮ ಮಗಳಿಗೆ ಕಳಿಸ್ರಿ ಹೆಂಗೆ ಹಿಂಗೆ ಅಂತ ಹೇಳಿ ಮಕ್ಕಳಿಗೆ ಅಂತಲೇ ಕಳಿಸ್ತಾ ಇದ್ದೆ. ಅತ್ಲಾಗೆ ಹೆಂಗಿರೋ ಒಬ್ಬ ಸಿಕ್ಕಿದ್ದಾನೆ, ಕಳಿಸ್ಬಿಟ್ಟು ಅವಕ್ಕೂ ಮಾವಿನ ಹಣ್ಣು ತಿನ್ಬೇಕಲ್ಲ. ನಮ್ಮ ಮಗಳಿಗೆ ಒಂದು 50 ಬಾಕ್ಸ್ ಕಳಿಸ್ತಿದ್ದೆ. ನೋಡಮ್ಮ ಅಲ್ಲೇ ಎಲ್ಲರಿಗೂ 5-5 ಬಾಕ್ಸ್ ಕೊಟ್ಬಿಡು ಅತ್ಲಾಗೆ ಟೇಸ್ಟ್ ಮಾಡಲಿ ಅಂದು. ಅವರು ಈಗ ಅದಾದಮೇಲೆ ಈಗ ಅವ್ರು ಏನಂತಾರೆ, ನಮ್ಮ ಮಕ್ಕಳಿಗೆ ಅವ್ರದ್ದು ಒಂದು ಗುಂಪು ಐತಲ್ಲಿ ಎಲ್ಲ ಕನ್ನಡ ಬಳಗದವ್ರು. ಇವಳು ಒಂದು 100 ಜನ ಇದ್ದಾರೆ ಎಲ್ಲ ಸೇರಿ. ಯಾಕೆಂದರೆ 40,000 ಜನ ಸ್ಟೂಡೆಂಟ್ಸ್ಗಳು ಎವ್ರಿ ಇಯರು ವೀಸಾ ಅಪ್ಲೈ ಮಾಡ್ತಾರೆ ಫಾರ್ ಸ್ಟಡೀಸು. ಅವೆಲ್ಲ ಇಲ್ಲಿಂದನೇ ಹೊತ್ಕೊಂಡು ಹೋಗಿರ್ತವೆ, ಖಾಲಿ ಇರ್ತವೆ, ಮತ್ತಿಂದೇನೋ ಕೇಳ್ತವೆ. ಅವರೆಲ್ಲ ಇದು ಮಾಡಿದರು, ನೋಡು ಡ್ಯಾಡಿ ತರಕಾರಿ ಬೇಕಂತೆ, ನುಗ್ಗೆಕಾಯಿ ಸಿಕ್ತಿಲ್ಲ ಇಲ್ಲಿ ಅಂತ ಹಂಗೆ ಹಿಂಗಿತ್ತು. ನಾನೆಲ್ಲಿ ನುಗ್ಗೆಕಾಯಿ ಹುಡ್ಕೊಂಡು ಹೋಗೋಣ ನೋಡೋದು. ಆಮೇಲೆ ಬೈದ್ಲು, ಇಲ್ಲ ಮಾಡೋದಿದ್ರೆ ಬೇಡ ಬಿಡೋದು ನೀನು ಅಂತ. ಇರಲಿ ಬೇಡ ಅಂತ. ಯಾಕಂದ್ರೆ ಮಗಳಿಗೋಸ್ಕರ ನಾನು ಹೋದಾಗೆಲ್ಲ ತರಕಾರಿಗಳು ತಗೊಂಡೋಗೋದು ಅದೆಲ್ಲ ಮಾಡ್ತಿದ್ದೆ. ಸೊ ಈಗ ಹೆಂಗೋ ನಮ್ಮ ಫ್ರೆಂಡು ಸಿಕ್ಕರು. ಅಲ್ಲಿ ಒಂದು ಗ್ಲೋಬಲ್ ಇಂಡಿಯನ್ ಆರ್ಗನೈಜೇಷನ್ ಅಂತ ಒಂದು ಇದಿದೆ. ಅದು ಬಿಸ್ನೆಸ್ ಪೀಪಲ್, ಅಗ್ರಿಕಲ್ಚರ್ ಇರ್ಬೋದು, ಟೆಕ್ಸ್ಟೈಲ್ ಇರ್ಬೋದು, ಹೋಟೆಲ್ ಇಂಡಸ್ಟ್ರಿ ಇರ್ಬೋದು, ಎಲ್ಲರೂ ಇದ್ದಾರೆ. ಅವ್ರಿಗೆ ಅಲ್ಲಿ ಒಂದು ನಾವು ಮೆಂಬರ್ ಆದೆ, ಕನ್ನಡ ಬಳಗಕ್ಕೂ ಮೆಂಬರ್ ಆದೆ. ಅವ್ರಿಗೆ ಒಂದು 2 ಲಕ್ಷ ರೂಪಾಯಿ ಕೊಟ್ಟು ಅದೇನೋ ಈವೆಂಟ್ ಮಾಡ್ತೀನಿ ಕಾಂತರಾಜ್ ಅಂದರು. ಮಾಡಲ್ಲ ಹೋಲಿ, ಬಟ್ ನಮ್ಮದು ಈಗ ಈ ಕಾಮರ್ಸ್ ಶುರುವಾದರೆ ಯು ಹ್ಯಾವ್ ಟು ಮೇಕ್ ಅಂತ. ಸೊ ಅಷ್ಟಾಗಿದೆ. ನೆಕ್ಸ್ಟು ಇದು ನಮ್ಮ ಇದನ್ನು ತೋರಿಸ್ಬಿಡಲ್ಲ ಸರ್, ಅಥವಾ ನಾಳೆ ಮಾತಾಡೋಣ ಸರ್? ಅದು ಅಲ್ಲ ಪ್ರೋಸೆಸ್ಸು ಅದು ಕೇಳೋಣ. ಇದು ನಾಳೆ ಹೆಂಗಿದ್ರು ಇದೆಯಲ್ಲ ಸುಧೀರ್ ಅದು ಅವ್ರ ಪ್ರೆಸೆಂಟೇಷನ್ ಅಲ್ಲ, ನಂದು PPT ತೋರಿಸ್ಬಿಡೋದು ಅಥವಾ ನಾಳೆ ಮಾಡೋದು? ನಾಳೆ ಮಾಡೋದು. ಸುಧೀರ್ ಬಂದಾಗ ಮಾಡಿ. ಸೊ ಇದು ಏನೋ ಒಂದು ಸಣ್ಣ ಪ್ರಯತ್ನ ಮಾಡಿದ್ದೀನಿ, ನೋಡೋಣ. ಒಂದು ಈಗ ನೀವು ಕೈ ಎತ್ತಿದ್ರಿ, ಐ ಥಿಂಕ್ ಆಲ್ಮೋಸ್ಟ್ 200 ಮೆಂಬರ್ಸ್ ಎತ್ತಿರ್ಬೇಕು. ಸೊ ಸ್ವಲ್ಪ ನೀವು ಒಳ್ಳೆ ಮ್ಯಾಂಗೋ ಕೊಟ್ಟರೆ ಬೆಳಗಿಂದ ಸೈಂಟಿಸ್ಟ್ ತೊಗೊಂಡಿದ್ದೀರಾ. ನಮ್ಮ ಪಿತಾಮಹ ಅವರು ಇವರು ಪಾಪ ಅವ್ರಿಗೂ ಗೊತ್ತು ಕಾಂತರಾಜ್ ಏನೇನು ಮಾಡಿದರು ಅಂತ.
ನೀವು ಕ್ವಾಲಿಟಿ ಬೆಳೆದ್ರೆ ಮಾತ್ರ ಹೇಳಿದ್ದಲ್ಲ ಅಲ್ಲಿ ನೋಡಿ, ಇವನು ಹೇಳಿದ್ದಲ್ಲ, ₹116 ಒಂದು ಪೌಂಡು ನಾನು ಕೊಡಬೇಕು ಅಂದರೆ. ಫಸ್ಟು ಅರ್ಲಿ ಬರ್ಡ್ ಆದರೆ ನನಗೆ 12 ಪೌಂಡ್ವರೆಗೂ ಸಿಗ್ತದೆ, ಇಲ್ಲ 14 ಪೌಂಡ್ವರೆಗೂ ಸಿಗ್ತದೆ. ಆಮೇಲೆ ಫ್ರೂಟ್ ಲೆಕ್ಕ ಮಾಡ್ತಾರೆ ಅವರು. ಏಪ್ರಿಲ್, ಮೇ, ಜೂನಲ್ಲಿ ಪಾಕಿಸ್ತಾನಿ ಮ್ಯಾಂಗೋ ಬಂದುಬಿಡುತ್ತೆ, ಅವ್ರದ್ದು ರೇಟೆಲ್ಲ ಕಡಿಮೆ. ಸೊ ಆದಷ್ಟು ಏಪ್ರಿಲ್ ಮೇನಲ್ಲೇ ಒಳ್ಳೆ ಕ್ವಾಲಿಟಿ ಕಳಿಸಿದರೆ ನಿಮಗೆ ಒಳ್ಳೆ ರಿಯಲೈಸೇಷನ್ ಸಿಗುತ್ತೆ. ನನಗೆ ನೋಡಿರಿ ಏರ್ ಕ್ರಾಫ್ಟು ₹270 ಇದಾಗುತ್ತೆ, 270 ಏರ್ 1 kg ಏರು. ಪ್ರೋಸೆಸಿಂಗ್ ಒಂದು ₹20-30 ಆಗ್ತವೆ. ಬಾಕ್ಸ್ ಒಂದು ₹40 ಎಲ್ಲ ಸೇರಿದ್ರು ಒಂದು ₹350-400, ₹500 ಒಳಗೆ ಬಿದ್ದರೆ ನಿಮಗೂ ಒಂದು ಒಳ್ಳೆ ರೇಟ್ ಕೊಡ್ಬೋದು ನಾವು. ಯಾಕಂದರೆ 12 ಪೌಂಡ್ ಸಿಗ್ತದೆ, ಏನು ತೊಂದರೆ ಇಲ್ಲ. ಬೆಂಡಿ ಏನಾರ ಇದ್ರ ಜೊತೆಗೆ ಹೇಳಿದ್ದಲ್ಲ, ಒಂದೇ ಕ್ರಾಪ್ ಬೇಡ, ಬೇಕಾದ್ರೆ ಬೆಂಡಿ ಯಾರು ಬೆಳೆಯೋದಿದ್ದರೆ ಸ್ವಲ್ಪ ನೀಟಾಗಿ ಮಾಡ್ತೀನಿ ಅಂದರೆ ಇಡೀ ಎಷ್ಟು ರೇಟ್ ಸಿಗ್ತದೆ ನಿಮಗೆ. ನನಗೆ ಎಷ್ಟು ಅಲ್ಲಿ 7 ಪೌಂಡ ಏನೋ ಇರಬೇಕು, ಅಲ್ಲಿ 7 ಅಂದರೆ ₹700 kg, ₹700. ಅಲ್ಲ ಅದೇ ಅವರಿಗೆ ಅಲ್ಲ, ಈಗ ಮೀಟಿಂಗೆಲ್ಲ ಆದಮೇಲೆ ನಾಳೆ ನೀವೊಂದು ರೆಪ್ರೆಸೆಂಟೇಷನ್ ಔಟ್ಕಮ್ ಆಫ್ ದಿ ಮೀಟಿಂಗ್ ಹಾಕ್ಬಿಟ್ಟು ಬೋರ್ಡ್ಗೆ ಹಾಕ್ಬಿಡೋಣ ಅಷ್ಟೇ ಅಲ್ವಾ. ಗ್ಲೋಬಲ್ ಗ್ಯಾಪ್ ಇವ್ರದ್ದು ಫಸ್ಟ್ ಮಾಡಿದ್ವಿ, ಅವಾಗ 3,500 ಎಕರೆ ಮಾಡಿದ್ವಿ. ಏನೋ ಮಾಡಿ ಗಾವಂಕರಿಂದ ಶುರುವಾತು ನಮ್ಮದು ಪ್ರಯಾಣ ಇಲ್ಲಿ ಅಂತ ಏನೋ ಮಾಡಿ ಮಾಡ್ತಾಯಿದ್ದೀವಿ, ಸಣ್ಣ ಪ್ರಯತ್ನ ಸಾಯ್ತು. ಹಂಗೆ ನಾನು ಹೇಳಿ ಇವ್ರಿ ಬೆಂಡಿ ಅಲ್ಲ, ಅವರು ತಾವು ಬೆಂಡಿ ಬೆಳಿತೀರ, ಆಮೇಲೆ ಮಾಡಬಿಡ್ರಿ. ಓಕೆ, ಈಗ ಇನ್ನೊಬ್ಬರು ಸೈಂಟಿಸ್ಟ್ ಇದ್ದಾರೆ, ಇರೋದೆಲ್ಲ ಒಳ್ಳೇದು ಪಾಪ. AHRನವರು ಭಾಳ ಕೆಲಸ ಮಾಡಿದ್ದಾರೆ. ದೀಸ್ ಆರ್ ಆಲ್ ಗುಡ್ ಥಿಂಗ್. ರೈಟ್.